ಹಲೋ, ವೆಲ್ಕಮ್ ಎವ್ರಿವನ್. ನಮಸ್ಕಾರ. ನಾವು ಇವತ್ತು ಬ್ಯಾಂಗ್ಳೂರ್ ಟು ರಾಮೇಶ್ವರಂ ಟ್ರಿಪ್ ಹೆಂಗೆ ಹೋಗೋದಂತ ನೋಡೋಣ. ಸೊ ಬ್ಯಾಂಗ್ಳೂರ್ ಟು ರಾಮೇಶ್ವರಂ ವಯಾ ಮದುರೈ ಹೇಗೆ ಅಂತ ನೋಡೋಣ. ಸೊ ನಾವು ಬ್ಯಾಂಗ್ಳೂರ್ ಟು ಮದುರೈ KSRTC ಸ್ಲೀಪರ್ ಟಿಕೆಟ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ಅದು 9:45. ಇಲ್ಲಿ ಮಲ್ಟಿಪಲ್ ಲೊಕೇಶನ್ ಪಿಕಪ್ ಇದೆ. ಶಾಂತಿನಗರಿಂದ ನಾವು ಹೊರಟಿದ್ದು 9:45 ಬ್ಯಾಂಗ್ಳೂರ್ ಬಿಟ್ಟಿದ್ದೀವಿ. ಇಲ್ಲಿ ನೋಡ್ಬೋದು, ಇದೆ ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲಿ ನಮಗೆ 9:45 ಪಿಕಪ್ ಮಾಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ವಿ. ಸೊ 9:45 ಇಲ್ಲಿಂದ ಹೊರಟು KSRTC ಬಸ್ಸಲ್ಲಿ ಅರೌಂಡ್ 370 ಕಿಲೋಮೀಟರ್ಸ್ ಮದುರೈ ಇದೆ. ಸೊ ಅಲ್ಲಿ ಮದುರೈಗೆ ನಾವು ಆಲ್ಮೋಸ್ಟ್ 6:30 ರೀಚ್ ಆಗಿದ್ದು. ರೀಚ್ ಆಗಿದ ತಕ್ಷಣ ನಮ್ಗೆ ಅಲ್ಲೇ ಎಲ್ಲಿ ಇಳಿದಿರೋ ಅಲ್ಲೇ ನಮಗೆ ಲೋಕಲ್ ಬಸ್ಸಸ್ ಸಿಗುತ್ತೆ ಟು ಮದುರೈ ಮೀನಾಕ್ಷಿ ಟೆಂಪಲ್. ಸೊ ಮೀನಾಕ್ಷಿ ಅಮ್ಮ ಟೆಂಪಲ್ಗೆ ನಾವು ಅಲ್ಲಿಂದ ಹೊರಟಿದ್ವಿ. ಜಸ್ಟ್ 5-10 ಮಿನಿಟ್ಸ್ ಟ್ರಾವೆಲ್. ಸೊ ಇದೇ ನೋಡಿ ಮದುರೈ ಮೀನಾಕ್ಷಿ ಟೆಂಪಲ್ ನಮ್ಗೆ ಕಾಣಿಸಿದೆ. ಸೊ ಇಲ್ಲಿಂದ ನಾವು ಸ್ವಲ್ಪ ಒಂದು 5 ಮಿನಿಟ್ಸ್ ವಾಕ್ ಮಾಡಿದ್ರೆ ಇದು ಬರುತ್ತೆ. ಇದು ಬ್ಯಾಕ್ ಗೇಟ್ ಆಫ್ ಮೀನಾಕ್ಷಿ ಟೆಂಪಲ್. ಹಾಗೆ ನಾವು ಫ್ರಂಟ್ ಗೇಟ್ಗೆ ಹೋಗಿ ಅಲ್ಲಿಂದ ಸೊ ಒಳಗಡೆ ಹೋಗೋಕ್ಕೆ ನಾವು ಲಗೇಜ್ ಎಲ್ಲ ಇಲ್ಲೇ ಇಟ್ಟು ಹೋಗಬೇಕು. ಲಗೇಜ್ ಎಲ್ಲ ಹಾಗೆ ಮೊಬೈಲ್ ಎಲ್ಲ ಅಲೋ ಇಲ್ಲ. ಸೊ ಒಳಗಡೆ ಏನು ಫೋಟೋ ವೀಡಿಯೋಸ್ ತೆಗಿಯೋಕ್ಕಾಗಲ್ಲ. ಸೊ ಇಲ್ಲಿ ದರ್ಶನ ನಮಗೆ 2 ಅವರ್ಸ್ ಆಯಿತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ರಾಮೇಶ್ವರಂ ಸ್ಟಾರ್ಟ್ ಆದ್ವಿ. ಸೊ ರಾಮೇಶ್ವರಂ ಹೋಗೋಕ್ಕೆ ಅಲ್ಲಿಂದ ನಮಗೆ ಒಂದು 10 ಮಿನಿಟ್ಸ್ ಮೇನ್ ಬಸ್ ಸ್ಟ್ಯಾಂಡ್ ಬರುತ್ತೆ. ಆ ಲೋಕಲ್ ಬಸ್ಸಲ್ಲಿ ಹತ್ತಿ ಆ ಮೇನ್ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ. ಅಲ್ಲಿಂದ ನಮಗೆ ಲೋಕಲ್ ಲೈಕ್ AC ನಾನ್ AC ಬಸ್ಸಸ್ ಸಿಗುತ್ತೆ ಇಲ್ಲಿಂದ ಟು ರಾಮೇಶ್ವರಂ. ಅರೌಂಡ್ 3 to 4 ಅವರ್ಸ್ ಜರ್ನಿ ಆಗುತ್ತೆ ನಮಗೆ. ಸೊ ನಿಮ್ಮ ಪ್ರಕಾರ ಲೈಕ್ ನಿಮ್ಗೆ ಯಾವ್ದು ಕಂಫರ್ಟಬಲ್ ಇದ್ದರೆ ಅದು AC ಆರ್ ನಾನ್ AC ನೋಡಿಕೊಂಡು ಹೋಗ್ಬೋದು. ಸೊ ಈ 3 ಅವರ್ಸ್ ನಮಗೆ ಒಳ್ಳೆ ವ್ಯೂ ಎಲ್ಲ ಸಿಗುತ್ತೆ. ಸಮುದ್ರದ ಜರ್ನಿ ನೋಡಿ, ಇಲ್ಲಿ ಅರೇಬಿಯನ್ ಸಿ, ಇದೆಲ್ಲ ಅರೇಬಿಯನ್ ಸಿಯಲ್ಲಿ ನಾವು ಒಳ್ಳೆ ಮೂವಿ ಸೀನ್ ಇದ್ದಂಗೆ ಇರುತ್ತೆ. ಇದೆಲ್ಲ ನೋಡಿಕೊಂಡು ಒಳ್ಳೆ ವ್ಯೂ. ಹಾಗೆ ನಮಗೆ ಆನ್ ದ ವೇ ಪಂಬನ್ ಬ್ರಿಡ್ಜ್ ಕೂಡ ಸಿಗುತ್ತೆ. ಸೊ ಪಂಬನ್ ಬ್ರಿಡ್ಜ್ ಈಸ್ ಫೇಮಸ್, ಎಲ್ಲರಿಗೂ ಗೊತ್ತೇ ಇರುತ್ತೆ. ಹಳೆ ಕಾಲದ ರೈಲ್ವೆ ಟ್ರ್ಯಾಕ್ ಕೂಡ ಇದೆ. ಸೊ ಹಳೆ ಓಲ್ಡ್ ರೈಲ್ವೆ ಟ್ರ್ಯಾಕ್ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಹಾಗಾಗಿ ಹೊಸದು ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಟ್ರೈನ್ಸ್ ಅಲೋ ಮಾಡ್ತಿಲ್ಲ ಸದ್ಯಕ್ಕೆ. ಮೇ ಬಿ ಅದು ಇನ್ನು ಸ್ವಲ್ಪ ದಿನದಲ್ಲಿ ಓಪನ್ ಮಾಡ್ತಾರೆ. ಸೊ ಇದು ಅರೇಬಿಯನ್ ಸಿ ನಾವು ನೋಡ್ಬೋದು. ಸೊ ಇಲ್ಲಿ ರಾಮೇಶ್ವರಮಲ್ಲಿ ನಾವು ಅರೇಬಿಯನ್ ಸಿ, ಬೇ ಆಫ್ ಬೆಂಗಾಲ್ ಕೂಡ ನೋಡ್ಬೋದು. ಇನ್ನು ಮುಂದೆ ಲೈಕ್ ಧನುಷ್ಕೋಡಿ ಹೋದಾಗ ನೋಡ್ಬೋದು. ಸೊ ರಾಮೇಶ್ವರಂ ನಿಮಗೆ ಗೊತ್ತೇ ಇರುತ್ತೆ. ರಾಮೇಶ್ವರಂ ಯಾಕೆಂದರೆ ರಾಮ ಬಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದ್ರೆ ರಾಮೇಶ್ವರಂ ಇಲ್ಲಿ. ಅದನ್ನು ನಾವು ಟೆಂಪಲ್ ಇವತ್ತು ನೋಡ್ಬೋದು. ಒನ್ ಆಫ್ ದ ಜ್ಯೋತಿರ್ಲಿಂಗಗಳೇ ಒಂದು. ಸೊ ನೋಡಿ, ಇದೇ ಪಂಬನ್ ಬ್ರಿಡ್ಜ್. ಎಲ್ಲ ನಮಗೆ ಕಾಣಿಸ್ತದೆ. ರೈಲ್ವೆ ಟ್ರ್ಯಾಕ್, ಬಸ್ಸು, ಬೋಟು ಎಲ್ಲ ಟ್ರಾನ್ಸ್ಪೋರ್ಟ್ ಅವೈಲೇಬಲ್ ಇದೆ ಇಲ್ಲಿ. ಅದರಿಂದ ಇದು ತುಂಬ ಫೇಮಸ್. ಇಲ್ಲಿ ನೋಡ್ಬೋದು ನಾವೆಲ್ಲ. ಸೊ ಇದನ್ನು ಮುಗಿಸ್ಕೊಂಡು ನಾವು ಆನ್ ದ ವೇ ಇದು ಮುಗಿದ ತಕ್ಷಣ ನಮ್ಗೆ ಐಲ್ಯಾಂಡ್ಗೆ ಎಂಟ್ರ್ ಆಗ್ತೀವಿ. ಅದೇ ರಾಮೇಶ್ವರಂ. ಸೊ ರಾಮೇಶ್ವರಮಿಗೆ ಈಗ ಎಂಟ್ರಾಗಿ ಇಳಿದು ಅಲ್ಲಿಂದ ನಮ್ಮ ರೂಮ್ಗೆ 5 ಮಿನಿಟ್ಸ್ ಆಟೋದಲ್ಲೇ ಹೊರಟು ಚೆಕ್-ಇನ್ ಆದ್ವಿ. ಚೆಕ್-ಇನ್ ಆದ ತಕ್ಷಣ ನಾವು ಫ್ರೆಶ್ ಅಪ್ ಆಗಿ ಇದೇ ಟೆಂಪಲ್ ಪಕ್ಕದ ಇದೆ ನೋಡಿ ರಾಮೇಶ್ವರಂ ಟೆಂಪಲ್. ಸೊ ರಾಮೇಶ್ವರಂನ ಟೆಂಪಲ್ ಇದು. ಸೊ ಇಲ್ಲಿ ಪಕ್ಕದಲ್ಲೇ ನಮಗೆ ಲಾಂಚ್ ಎಲ್ಲ ಇದೆ. ಸೊ ಲಾಂಚ್ಗೆ ಜಸ್ಟ್ 30 to 45 ಮಿನಿಟ್ಸ್ ನಾವು ಲಾಂಚಲ್ಲಿ ಅವರು ಕರ್ಕೊಂಡು ಹೋಗ್ತಾರೆ. ಮಧ್ಯಕ್ಕೆ ಸನ್ಸೆಟ್ ನೋಡ್ಕೊಂಡು ಬರ್ಬೋದು. ಅದು 100 rupees ಪರ್ ಹೆಡ್. ಅದನ್ನು ಇಟ್ಕೊಂಡು ನಾವು ಅಲ್ಲಿಂದ ಹೊರಟಿದ್ವಿ. 30 ಮಿನಿಟ್ಸ್ ಒಳ್ಳೆ ವ್ಯೂ ಎಲ್ಲ ನೋಡ್ಕೊಂಡು ಬರ್ಬೋದು. ಇಲ್ಲಿ ಟೆಂಪಲ್ ಕೂಡ ಕಾಣಿಸುತ್ತೆ, ಹಾಗೆ ಸನ್ಸೆಟ್ ಕೂಡ ಕಾಣಿಸುತ್ತೆ. ಅದೆಲ್ಲ ವ್ಯೂ ಮುಗಿಸ್ಕೊಂಡು 30 to 45 ಮಿನಿಟ್ಸ್ ನೋಡಿ, ಅರೌಂಡ್ 50 ಮೆಂಬರ್ಸ್ ಒಳ್ಳೆ ಟ್ರಾವೆಲ್ ಮಾಡ್ಬೋದು ಇಲ್ಲಿ ಲಾಂಚಲ್ಲಿ. ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಮತ್ತೆ ರಿಟರ್ನ್ ಹೊರಟು ಬೇರೆ ಪ್ಲೇಸಸ್ ನೋಡೋಕ್ಕೆ. ಆಲ್ಮೋಸ್ಟ್ ಅವತ್ತು ಟೈಮ್ ಆಗಿತ್ತು. ಸೊ ದೇವರ ದರ್ಶನ ಮುಗಿಸ್ಕೊಳ್ಳೋಕ್ಕೆ ಅಂತ ಅವತ್ತು 6 ಗಂಟೆಗೆ ಇತ್ತು ದರ್ಶನ. ಸೊ ಅದಕ್ಕೆ ಮುಂಚೆ ಒಂದು ಹೋಟೆಲಲ್ಲಿ ಇದು ಮಾಡಿಕೊಂಡು ಸೊ ದೇವ್ರ ದರ್ಶನ ಮಾಡ್ಕೊಳಕ್ಕೆ ಹೋದ್ವಿ. ಸೊ ಒಳಗಡೆ ಫೋಟೋಸ್ ತೆಗಿಬೋದು, ಬಟ್ ನಾವು ಮೊಬೈಲ್ ತಗೊಂಡು ಹೋಗಿರಲಿಲ್ಲ. ಸೊ ಇದೇ ನೋಡಿ ಒಳಗಡೆ ಟೆಂಪಲ್, ರಾಮೇಶ್ವರಂ ಟೆಂಪಲ್. ಸೊ ರಾಮ ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾನೆ ರಾವಣನ ಸಾಯಿಸಿ ಬಂದ ಮೇಲೆ. ಅದಕ್ಕೆ ಇದು ರಾಮೇಶ್ವರಂ. ಇದು ಆಲ್ಮೋಸ್ಟ್ ನಮಗೆ ಶ್ರೀಲಂಕಾದ ಬಾರ್ಡ್ರಲ್ಲಿದೆ, ಇಂಡಿಯಾ ಶ್ರೀಲಂಕಾ ಬಾರ್ಡರ್ ಹತ್ರ. ಅದಕ್ಕೆ ಇಲ್ಲಿ ಶ್ರೀಲಂಕಾ ಇಸ್ ವೆರಿ ನಿಯರ್. ಅದಕ್ಕೆ ಲಂಕೆಯಿಂದ ಬರುವಾಗ ಇದನ್ನು ಪ್ರತಿಷ್ಠಾಪನೆ ಮಾಡಿರ್ತಾನೆ. ಇದು ಒನ್ ಆಫ್ ದ ಜ್ಯೋತಿರ್ಲಿಂಗ. ನಮಗೆ 12 ಜ್ಯೋತಿರ್ಲಿಂಗಗಳಲ್ಲಿ ಇದು ಒಂದಾಗಿದೆ. ಸೊ ಇಲ್ಲಿ ಶಾಪಿಂಗ್ ಕೂಡ ಮಾಡ್ಬೋದು. ಮಕ್ಕಳಿಗೆ
ಲೇಡೀಸ್ಗೆ ಏನಾದ್ರು ತಗೊಳ್ಳೋದಿದ್ರೆ ತಗೊಂಡು ಅಲ್ಲಿಂದ ನಾವು ಅವತ್ತಿನ ಡೇ ಮುಗಿಸ್ಕೊಂಡು ನೈಟ್ ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇಗೆ ಇಲ್ಲಿ ಇದೆ ನೋಡಿ ನಾವು ಹೋಟೆಲ್ ಚೆಕ್ ಇನ್ ಆಗಿದ್ದ ಹೋಟೆಲ್ ಸ್ಟ್ರಾಬೆರಿ ಗ್ರ್ಯಾಂಡ್. ಇಲ್ಲಿ ನಾವು ಹೋಗಿ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಬೇಗ ಬೆಳಿಗ್ಗೆ ಎದ್ದು ನಾವು ಸನ್ರೈಸ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದು. ಇದು ನೋಡಿ ಬೆಳಿಗ್ಗೆ 6:30 ಗಂಟೆಗೆ ಬಸ್ಸು ಬಸ್ ನಂಬರ್ 2 ಇದು ಧನುಷ್ಕೋಡಿ ಹೋಗುವ ಬಸ್ಸು. ಸೊ ನಾವು ಧನುಷ್ಕೋಡಿಗೆ ಹೊರಟಿದ್ವಿ. ಅಲ್ಲಿಂದ ಒಂದು 30 to 45 ಮಿನಿಟ್ಸ್ ಜರ್ನಿ. ಸೊ 30 ರೂಪೀಸ್ ಟಿಕೆಟ್ ನೋಡಿ. ಇದೆ ನಮಗೆ ಬೇ ಆಫ್ ಬೆಂಗಾಲ್. ಸೊ ಬೇ ಆಫ್ ಬೆಂಗಾಲ್ ಎಲ್ಲಿದೆ? ಧನುಷ್ಕೋಡಿ. ಸೊ ಇಂಡಿಯಾ ಲಾಸ್ಟ್ ರೋಡ್ ಧನುಷ್ಕೋಡಿ ನಾವು ನೋಡ್ಬೋದು. ಒಳ್ಳೆ ವ್ಯೂ ಇದೆ. ಇದು ಆಲ್ಮೋಸ್ಟ್ ನಮಗೆ ಎಲ್ಲೋ ಫಾರಿನಲ್ಲಿ ಹೋದಂಗೆ ಇದ್ದೇ ಇರುತ್ತೆ. ಹಾಗೆ ಬಿಸಿಲು ಕೂಡ ಹಾಗೆ ಇತ್ತು ನಾವು ಹೋದಾಗ, ಯಾಕಂದರೆ ಅದು ಆಲ್ಮೋಸ್ಟ್ ಸಿ ಪ್ರದೇಶ. ಸೊ ಅಲ್ಲಿ ತುಂಬ ಬಿಸಿಲಿದ್ದೇ ಇರುತ್ತೆ. ಇಂಡಿಯಾದ ಎಂಡಲ್ಲಿದೆ ಶ್ರೀಲಂಕಾ, ಇಂಡಿಯಾ ತುದಿಯಲ್ಲಿ ನಾವು ನೋಡ್ಬೋದು, ಕೆಳಗಡೆ ತುದಿಯಲ್ಲಿ ಇದು ಇರೋದು. ಸೊ ನಾವೀಗ ಧನುಷ್ಕೋಡಿಗೆ ಎಂಟರ್ ಆಗಿದ್ವಿ. ಇಂಡಿಯಾ ಲಾಸ್ಟ್ ರೋಡ್ ನೋಡಿ. ಎಲ್ಲ ಅಷ್ಟು ಬೆಳಗ್ಗೆನೇ ಸನ್ರೈಸ್ ನೋಡೋಕ್ಕೆ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದಾರೆ. ಇದು ಬೆಳಗಿನ ಜಾವ ಅಲ್ಲ, ನಾರ್ಮಲ್ ಮಾರ್ನಿಂಗ್ 7 ಗಂಟೆಗೆ ಇಲ್ಲಿ ರೀಚ್ ಆಗಿದ್ವಿ. ಸೊ ಇಲ್ಲೆಲ್ಲ ನೋಡಿಕೊಂಡು ಇಲ್ಲಿ ಒಳ್ಳೆ ವ್ಯೂ ಸಿಗುತ್ತೆ. ಇದೆಲ್ಲ ನೋಡಿಕೊಂಡು ಇಲ್ಲಿ ನಾವೆಲ್ಲ ಫೋಟೋಸ್ ತಗೊಂಡು ಸನ್ರೈಸ್ ನೋಡಿಕೊಂಡು ಇಲ್ಲಿ ಒಂದು 2-3 ಅವರ್ಸ್ ಸ್ಪೆಂಡ್ ಮಾಡ್ಬೋದು. ಫಿಶಿಂಗ್ ಕೂಡ ಮಾಡೋರು ಫಿಶಿಂಗ್ ಮಾಡ್ತಾಯಿದ್ರು. ಹಾಗೆ ನಾವು ಸನ್ರೈಸ್ ನೋಡಿಕೊಂಡು ಇಲ್ಲೆಲ್ಲ ಫೋಟೋಸ್ ತಗೊಂಡು ಆಮೇಲೆ ಅಲ್ಲಿಂದ ನಾವು ಇಲ್ಲಿ ಧನುಷ್ಕೋಡಿಯಲ್ಲಿ ತುಂಬ ಪ್ಲೇಸಸ್ ಕೂಡ ಇದ್ದಾವೆ, ಅದನ್ನು ನೋಡೋಕ್ಕೆ ಹೊರಡ್ತೀವಿ. ಇಲ್ಲಿಂದ ನೋಡಿ, ಇದೆ ಸಮುದ್ರ, ಅರೇಬಿಯನ್ ಸಿ ನೋಡಿ. ಇದೆ ಇಂಡಿಯಾ ಲಾಸ್ಟ್ ರೋಡ್ ನಾವು ನೋಡ್ಬೋದು. ರಾಮಸೇತುವೆ ಕೂಡ ಇಲ್ಲೇ ಇರೋದು, ಅದನ್ನು ನಾವು ತುಂಬ ಮೂವಿಗಳಲ್ಲಿ ನೋಡಿರ್ತೀವಿ. ಸೊ ಇದನ್ನು ಮುಗಿಸ್ಕೊಂಡು ಇಲ್ಲಿ ಮತ್ತು ಶಾಪಿಂಗ್ ಕೂಡ ಮಾಡ್ಬೋದು ಇಲ್ಲೆಲ್ಲ ನೋಡಿ. ಇಲ್ಲಿ ತುಂಬ ಪ್ಲೇಸಸ್ ಇದೆ. ಓಲ್ಡ್ ಚರ್ಚ್, ಓಲ್ಡ್ ಪೋಸ್ಟ್ ಆಫೀಸ್, ಆಮೇಲೆ ರಾಮರ್ ಟೆಂಪಲ್, ದೆನ್ ಓಲ್ಡ್ ರೈಲ್ವೆ ಸ್ಟೇಷನ್, ಫ್ಲೋಟಿಂಗ್ ಸ್ಟೋನ್ ಇವೆಲ್ಲ ಇದ್ದಾವೆ. ಆ ಪ್ಲೇಸಸ್ ಕೂಡ ನೋಡಿಕೊಂಡು ಅಲ್ಲಿ ಹಾಗೆ ಒರಿಜಿನಲ್ ಮುತ್ತುಗಳು ಮತ್ತು ಸ್ವಲ್ಪ ಮನೆ ಐಟಮ್ಗಳೆಲ್ಲ ಇದ್ವು, ಅವೆಲ್ಲ ನೋಡಿ ಶಾಪಿಂಗ್ ಮಾಡೋರು ಮಾಡಿಕೊಂಡು ಅಲ್ಲಿಂದ ನಾವು ಮತ್ತು ಬೇರೆ ಪ್ಲೇಸ್ಗಳು ಇದೆಲ್ಲ ಹಳೆ ಚರ್ಚು ಇದೆಲ್ಲ ಬಿದ್ದೋಗಿದೆ. ಜಸ್ಟ್ ನಾವು ನೋಡಿಕೊಂಡು ಅಲ್ಲಿಂದ ಹೊರಡ್ಬೋದು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಇದೆಲ್ಲ ನೋಡಿಕೊಂಡು ಆಮೇಲೆ ಕೆಲವರು ನಾವೆಲ್ಲ ಶಾಪಿಂಗ್ ಮಾಡಿದ್ವಿ. ಸೊ ಮುತ್ತುಗಳು ಅವೆಲ್ಲ ಸಿಗುತ್ತಲ್ಲ, ಸೊ ಇದನ್ನು ನೋಡಿಕೊಂಡು ಇವೆಲ್ಲ ತಗೊಂಡು ಆಮೇಲೆ ಇಲ್ಲೆಲ್ಲ ಫಿಶ್ಶು, ಸೀ ಫುಡ್ ಎಲ್ಲ ಸಿಗುತ್ತೆ, ಅದನ್ನೆಲ್ಲ ತಿಂದು ಸ್ವಲ್ಪ ಹೊತ್ತು ಆಲ್ಮೋಸ್ಟ್ ಇಲ್ಲೇ ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಲಂಚ್ ಟೈಮ್ವರೆಗೂ ಇದ್ದು ಆಮೇಲೆ ಇಲ್ಲಿಂದ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟಿವಿ. ಸೊ ಅದು ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದು ರಾಮರ ಟೆಂಪಲ್ಲು, ರಾಮರ್ಪತಮ್. ಸೊ ಅದು ನಮಗೆ ಇಲ್ಲಿಂದ ಸ್ವಲ್ಪ ದೂರ ರಾಮೇಶ್ವರಂಗೆ ಹತ್ತಿರದಲ್ಲಿದೆ. ಸೊ ನಾವು ಮತ್ತೆ ಬಸ್ಗೆ ವೆಯ್ಟ್ ಮಾಡಿ ಬಸ್ಸಲ್ಲಿ ರಾಮೇಶ್ವರಂ ಹೊರಟ್ವಿ ಅಲ್ಲಿಂದ. ಸೊ ನೋಡಿ, ಇದೆ ರಾಮರ್ಪತಮ್ ಟೆಂಪಲ್ಲು. ಸೊ ಇದು ರಾಮರ ಟೆಂಪಲ್ ಇರೋದು, ಶ್ರೀರಾಮನ್ ಟೆಂಪಲ್ಲು, ಸ್ವಲ್ಪ ಎತ್ತರದಲ್ಲಿದೆ. ಸೊ ಮೇಲೆ ಹೋದರೆ ನಮಗೆ ಒಳ್ಳೆ ವ್ಯೂ ಕಾಣಿಸುತ್ತೆ, ಮೇಲೆಯಿಂದ ಎಲ್ಲನೂ ಕಾಣಿಸುತ್ತೆ, ಆಲ್ಮೋಸ್ಟ್ ರಾಮೇಶ್ವರಂ, ಧನುಷ್ಕೋಡಿ ಎಲ್ಲ. ಸೊ ಬರ್ರಿ ಹೋಗಿ ನೋಡೋಣ ಮೇಲೆ. ಸೊ ಇದೆ ನೋಡಿ, ಇಲ್ಲೆಲ್ಲ ಕಾಣಿಸುತ್ತೆ ನಮಗೆ, ಸಿ ಎಲ್ಲ ಕಾಣಿಸುತ್ತೆ, ಮೇಲೆಯಿಂದ ನೋಡಿದ್ರೆ ಸಮುದ್ರ ಎಲ್ಲ ಕಾಣಿಸ್ತಿದೆ. ಸೊ ಅವತ್ತು ಕಲ್ಯಾಣ ನಡೀತಿತ್ತು. ಸೊ ಕಲ್ಯಾಣ ಕೂಡ ನಾವು ಮುಗಿಸ್ಕೊಂಡು, ಬಟ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಕಲ್ಯಾಣ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ವ್ಯೂ ಎಲ್ಲ ನೋಡಿಕೊಂಡು ಅಲ್ಲಿಂದ ಹಾಗೆ ಅಲ್ಲಿ ಲಂಚ್ ಪ್ರೊವೈಡ್ ಮಾಡ್ತಿದ್ರು, ಊಟ ಪ್ರಸಾದ, ಅದು ಮುಗಿಸ್ಕೊಂಡು ಅಲ್ಲಿಂದ ನಾವು ಆಮೇಲೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಧನುಷ್ಕೋಡಿ ಹೊರಟ್ವಿ. ಸನ್ಸೆಟ್ ಇದೆ ಧನುಷ್ಕೋಡಿಯಲ್ಲಿ, ಸನ್ಸೆಟ್ ಕೂಡ ನಾವು ನೋಡ್ಬೋದು, ಒಳ್ಳೆ ಸನ್ಸೆಟ್ ಕಾಣಿಸುತ್ತೆ. ಅಲ್ಲಿಂದ ನಾವು ಧನುಷ್ಕೋಡಿ ಹೋಗಿದ್ದಾಯಿತು. ಅಲ್ಲಿಂದ ಒಂದು 30 ಮಿನಿಟ್ಸ್ ನೋಡಿ ಇಲ್ಲಿ. ಬಟ್ ಇಲ್ಲಿ ಹೋದಾಗ ನಮಗೆ ಒಳ್ಳೆ ಅವಕಾಶ ಸಿಕ್ತು. ನೇವಿ ಬೋಟ್ ನೋಡ್ಬೋದು ನಾವು ಇಲ್ಲಿಂದ. ಒಳ್ಳೆ ಇದು ಗೌರ್ಮೆಂಟ್ ಓಡಾಡ್ತಿತ್ತು, ಯಾಕಂದರೆ ಇದು ಶ್ರೀಲಂಕಾ ಬಾರ್ಡ್ರಲ್ಲಿ ಇರೋದು. ಈವ್ನಿಂಗ್ ಆಲ್ಮೋಸ್ಟ್ ಇದು 4:30 5 ಗಂಟೆ ಮೇಲೆ ಆಗಿತ್ತು ನೋಡಿ. ಇಲ್ಲಿ ಅದನ್ನು ನೋಡೋ ಅವಕಾಶ ಸಿಕ್ತು. ಅದನ್ನು ಕೂಡ ಹಾಗೆ ನೋಡಿಕೊಂಡು ಸನ್ಸೆಟ್ ಕೂಡ ನೋಡಿಕೊಂಡು ಒಳ್ಳೆ ವ್ಯೂ ಸಿಕ್ಕಿತ್ತು. ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನಾವು ಬ್ಯಾಂಗ್ಳೂರು ಹೊರಡೋಕ್ಕೆ ಅಲ್ಲಿಂದ ಹೊರಟ್ವಿ. ಸೊ ಇಲ್ಲಿ ನಾವು ಬ್ಯಾಂಗ್ಳೂರಿಗೆ ಡೈರೆಕ್ಟ್ ಟ್ರೈನ್ ಇಲ್ಲ,
ಬಟ್ ಅಲ್ಲಿಂದ ರಾಮನಾಥಪುರಂ 1.5 ಅವರ್ ಜರ್ನಿ, ಅಲ್ಲಿಗೆ ಬಂದು ಅಲ್ಲಿ ರಾಮನಾಥಪುರದಿಂದ ಬ್ಯಾಂಗ್ಳೂರ್ಗೆ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ವಿ ಬ್ಯಾಕ್ ಟು ಬ್ಯಾಂಗ್ಳೂರ್. ಇಷ್ಟು ನಮ್ಮ ರಾಮೇಶ್ವರಂ ಟ್ರಿಪ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.